ಆಲ್ ಮೈ ಸ್ಟೂಡೆಂಟ್ಸ್. ಸೊ ಇವತ್ತೇನಪ್ಪ ರಿತಿಕಾ ಮ್ಯಾಮ್ ಏನು ಮಾಡ್ತಿದ್ದಾರೆ ಅಂತ ಎಲ್ಲರಿಗೂ ಕ್ವಶನಾ. ಸೊ ಇವತ್ತು ನಾನು ಎಲ್ಲ ಹುಡುಗರು ಹೂ ಆರ್ ಯುವರ್ ಸಿಬ್ಲಿಂಗ್ಸ್, ಹೂ ಆರ್ ಯುವರ್ ಜೂನಿಯರ್ಸ್, ಫಾರ್ ದೋಸ್ ಸ್ಟೂಡೆಂಟ್ಸ್ ದಿಸ್ ವಿಡಿಯೋ ಇಸ್. ಸೊ ಅಕಸ್ಮಾತ್ ಆಗಿ ಯಾರಾದರೂ SSLC ಸ್ಟೂಡೆಂಟ್ಸ್ ಈ ವಿಡಿಯೋನ ನೋಡ್ತಿದ್ರೆ ಪ್ಲೀಸ್ ಮೇಕ್ ಶೋರ್ ಟು ಶೇರ್ ಇಟ್ ವಿತ್ ಯುವರ್ ಜೂನಿಯರ್ಸ್ ಆ್ಯಂಡ್ ಇನ್ ಯುವರ್ ಜೂನಿಯರ್ ಗ್ರೂಪ್ಸ್ ಆಲ್ಸೋ, ಸೊ ದ್ಯಾಟ್ ಅವ್ರಿಗೂ ಗೊತ್ತಾಗಲಿ ದ್ಯಾಟ್ ಇನ್ ನಮ್ಮ ವೇದಾಂತ SSLC ಸೂನ್ ವಿ ಆರ್ ಗೋಯಿಂಗ್ ಟು ಸ್ಟಾರ್ಟ್ ದ ಕ್ಲಾಸಸ್ ಆಫ್ SSLC ಆ್ಯಂಡ್ ಇನ್ನು ಬಹಳ ಸರ್ಪ್ರೈಸಸ್ ಇದೆ ನಿಮ್ಮ ಸಲುವಾಗಿ. ಅದರ ಸಲುವಾಗಿ ನಿಮಗೆ ಅದ್ರ ಬಗ್ಗೆ ಇನ್ಫಾರ್ಮೇಷನ್ಸ್ ಬೇಕಂದ್ರೆ ಐ ವಿಲ್ ಹೆಲ್ಪ್ ಯು ಪೀಪಲ್ ಆ್ಯಂಡ್ ನಮ್ಮ ವೇದಾಂತ SSLC ವಿಲ್ ಬಿ ಆಲ್ವೇಸ್ ಬಿ ಹೆಲ್ಪಿಂಗ್ ಯು ಪೀಪಲ್ ಆ್ಯಂಡ್ ಯು ಕ್ಯಾನ್ ಆಸ್ಕ್ ಯುವರ್ ಸೀನಿಯರ್ಸ್ ಆಲ್ಸೋ. ಓಕೆ, ಸೊ ಯಾರ್ಯಾರು ಈಗ ಜಸ್ಟ್ 9th ಸ್ಟ್ಯಾಂಡರ್ಡನ್ನು ಮುಗಿಸಿದ್ದಾರೆ. ಓಕೆ, 9th ಸ್ಟ್ಯಾಂಡರ್ಡ್ ಅಂತ ನಿಮಗೆ ಗೊತ್ತಿದೆ, ದಟ್ ವಾಸ್ ಆಲ್ಸೋ ಲಿಟಲ್ ಡಿಫಿಕಲ್ಟ್ ಓನ್ಲಿ. ಸೊ ಈಗ ಇನ್ನು ನೀವು ಹೈಯೆಸ್ಟ್ ಡಿಫಿಕಲ್ಟ್ ಆಗ್ತೀರಾ, ಯಾಕಂದರೆ ಈ ವರ್ಷ ನೀವು ಬೋರ್ಡ್ಸನ್ನು ಬರೀತೀರಪ್ಪ ಆ್ಯಂಡ್ ಬೋರ್ಡ್ಸ್ ಇಸ್ ನಾಟ್ ಅ ಸಿಂಪಲ್ ಥಿಂಗ್. ಓಕೆ, ಸೊ ಬೋರ್ಡ್ಸ್ ಅಂದರೆ ಇಟ್ಸ್ ಅ ಸೋ ಮಚ್ ಆಫ್ ಹೆಡ್ ಏಕ್, ಇಟ್ಸ್ ಸೋ ಮಚ್ ಆಫ್ ಥಿಂಗ್ಸ್ ವಿ ನೀಡ್ ಟು ಯುಟಿಲೈಸ್. ವಿ ನೀಡ್ ಟು ಸ್ಟಡಿ ಇಟ್ ಫ್ರಮ್ ದ now itself, or whether if we study it from the June, is it okay? Or if we study it from the December, is it okay? So direct ಆಗಿ ಮಿಡ್ ಟರ್ಮ್ ಎಕ್ಸಾಮ್ಸ್ ಬರೆಯೋಣಪ್ಪ, ಇಲ್ಲಾಂದ್ರೆ FA ಎಕ್ಸಾಮ್ಸ್ ಬರೆಯೋಣ. ಸೊ ಇದೆಲ್ಲ ನಿಮ್ಮ ತಲೆಯಲ್ಲಿ ಕ್ವಶನ್ಸ್ ಇದ್ರೆ ಐ ವಿಲ್ ಹೆಲ್ಪ್ ಯು ಔಟ್ ವಿತ್ ದಟ್. ಓಕೆ, ಫಾರ್ ದ 9th ಸ್ಟೂಡೆಂಟ್ಸ್ ಹೂ ಆರ್ ಥಿಂಕಿಂಗ್ ಹೌ ಶುಡ್ ಐ ಪ್ರಿಪೇರ್ ಫಾರ್ ದ SSLC ಎಕ್ಸಾಮ್ ಆ್ಯಂಡ್ ಹೌ ಐ ವಿಲ್ ಪಾಸ್, ವೆದರ್ ಐ ಆಮ್ ಗೋಯಿಂಗ್ ಟು ಪಾಸ್ SSLC ಎಕ್ಸಾಮ್ಸ್ ಆರ್ ನೋ. ಸೊ ಎಲ್ಲ ಡಿಫಿಕಲ್ಟ್ ಆಗ್ತಿದೆ ಮ್ಯಾಮ್, ಬಿಕಾಸ್ ಎಷ್ಟು ರೂಲ್ಸನ್ನು ಚೇಂಜ್ ಮಾಡ್ತಿದ್ದಾರೆ, ರೈಟ್? ಸೋ ಮೆನಿ ರೂಲ್ಸ್ ದೇ ಆರ್ ಚೇಂಜಿಂಗ್ ಇಟ್. ಸೊ ಎಷ್ಟು ರೂಲ್ಸ್ ಚೇಂಜ್ ಮಾಡಿದ್ದಾರೆ ಈ 26 ಬ್ಯಾಚ್ದವರು ಯಾರ್ಯಾರು ಹುಡುಗರು ಇದಾರಲ್ಲ, ನಿಮ್ಮ ಸೀನಿಯರ್ಸ್ ನೀವು ಹೋಗಿ ಕೇಳ್ಕೋಬಹುದು. ದೇ ಹ್ಯಾವ್ ಗಾಟ್ ಫ್ರಸ್ಟ್ರೇಟೆಡ್ ವಿತ್ ದ ರೂಲ್ಸ್, ರೈಟ್? ಯಾಕಂದರೆ ಫುಲ್ ರೂಲ್ಸ್ ಚೇಂಜ್ ಆಗಿತ್ತು, ಪಾಸಿಂಗ್ ಪ್ಯಾಕೇಜ್ ಬಗ್ಗೆ ರೂಲ್ಸ್ ಚೇಂಜ್ ಆಗಿತ್ತು ಆ್ಯಂಡ್ ಈವನ್ ಅಬೌಟ್ ದ LBA ಬೇಸ್ಡ್ ಕ್ವಶನ್ಸ್ ಜಾಸ್ತಿ ಕೇಳ್ತಾರಪ್ಪ ಕ್ವಶನ್ಸ್, ಅದನ್ನಂತೂ ಅವ್ರು ಅನೌನ್ಸ್ ಮಾಡಿದ್ರು ಡೈರೆಕ್ಟ್ ಆಗಿ. ಆ್ಯಂಡ್ ಒನ್ ಮೋರ್ ಥಿಂಗ್ ವಾಸ್ ದೇರ್, ದಟ್ ಇಸ್ ದೇ ಹ್ಯಾವ್ ರಿಮೂವ್ಡ್ ಕಂಪ್ಲೀಟ್ಲಿ ದ ಥರ್ಡ್ ಲ್ಯಾಂಗ್ವೇಜ್. ಸೊ ಬಿಕಾಸ್ ನಿಮ್ಮದು ಈಗಿನ ತನಕ ನಿಮ್ಮ ತಲೆಯಲ್ಲಿ ಏನಿತ್ತು, ಹೇಗಪ್ಪ ಸ್ಕೋರ್ ಮಾಡೋದು 625 ಔಟ್ ಆಫ್ 625ಗು, ಈಗೇನು ತಲೆಯಲ್ಲಿ ಬರುತ್ತೆ, ಹೇಗಪ್ಪ 525 ಔಟ್ ಆಫ್ 525 ಸ್ಕೋರ್ ಮಾಡ್ಕೋಬೇಕನ್ನೋದು, ರೈಟ್? ಸೊ ಅದ್ರ ಸಲುವಾಗಿ ಇವತ್ತು ನಾನು ಈ ವಿಡಿಯೋದಲ್ಲಿ ನಿಮಗೆ ಕ್ಲಿಯರ್ ಆಗಿ ಎಲ್ಲ ಹೇಳ್ಕೊಡ್ತೇನೆ. ಆ್ಯಂಡ್ ವಾಟ್ ಶುಡ್ ಬಿ ದ ಹ್ಯಾಬಿಟ್ಸ್ ವಿಚ್ ಯು ಪೀಪಲ್ ನೀಡ್ ಟು ಫಾಲೋ ಆ್ಯಂಡ್ ವಾಟ್ ಶುಡ್ ಬಿ ಡನ್ ಆಫ್ಟರ್ 9th ಸ್ಟ್ಯಾಂಡರ್ಡ್, ಅದ್ರದ್ದು ಸ್ವಲ್ಪ ನಿಮಗೆ ಇನ್ಫಾರ್ಮೇಷನ್ ಹೇಳ್ತೇನೆ. ಅಕಸ್ಮಾತು ನಿಮಗೆ ಮೋರ್ ವಿಡಿಯೋಸ್ ಸಚ್ ದ ಥಿಂಗ್ಸ್, ಅಂದರೆ ಯಾರಿಗೆ 9th ಸ್ಟ್ಯಾಂಡರ್ಡ್ 10th ಬರ್ತಿದಾರಲ್ಲ ಅವರು ಹಾಲಿಡೇಸನ್ನು ಹೇಗೆ ಯುಟಿಲೈಸ್ ಮಾಡ್ಕೋಬೇಕು ಆ್ಯಂಡ್ ಮೋರ್ such videos if you want, then please comment it down. And whoever is watching, all the SSLC students ಯಾರು ವಾಚ್ ಮಾಡ್ತಿದ್ದಾರೆ, ಯಾರು SSLC ಎಕ್ಸಾಮ್ಸ್ ಅನ್ನು ಮುಗಿಸ್ಕೊಂಡಿದ್ದಾರಲ್ಲ, ಫಾಸ್ಟ್ ಆಗಿ ಈ ವಿಡಿಯೋನ ನಿಮ್ಮ ಸಿಬ್ಲಿಂಗ್ಸ್ಗೆ, ಇಲ್ಲಾದರೆ ನಿಮ್ಮ ಕಸಿನ್ಸ್ಗೆ, ಆರ್ ಎಲ್ಸ್ ಯು ಕ್ಯಾನ್ ಶೇರ್ ಇಟ್ ವಿತ್ ಯೋರ್ ಆಲ್ ಜೂನಿಯರ್ಸ್ ಆಲ್ಸೋ, ಬಿಕಾಸ್ ಯು ಕ್ಯಾನ್ ಟ್ರಸ್ಟ್ ಅಸ್ ಯಾರ್, ಯು ಸೀನಿಯರ್ಸ್ ಹ್ಯಾವ್ ಟ್ರಸ್ಟೆಡ್ ಅಸ್, ಸೊ ಯು ಕ್ಯಾನ್ ಆಲ್ಸೋ ಟ್ರಸ್ಟ್ ಅಸ್ ಆ್ಯಂಡ್ ಕೀಪ್ ಸಪೋರ್ಟಿಂಗ್ ಅಸ್ so that we can grow and we can score out in our coming SSLC exam that is on 2027, right? So let's start with the first slide, that is going to be what? Building the foundation. How you are going to build the foundation now? First thing is the concept over the cramming. That is 10th grade isn't the harder, it's just the builds on the 9th. If you don't understand the why and now, you will struggle it later. That's very simple, I'll tell you. Simple things ಅನ್ನು ಹೇಳ್ತೇನೆ, ನೀವೇ ಅದನ್ನ ನೋಡ್ಕೋಬಹುದು ಸಕಟ್ಟು. ಓಕೆ, ಸಮ್ ಸ್ಕೂಲ್ಸ್ ಅಲ್ಲಿ ಈಗ ನಿಮಗೆ 10th ಸ್ಟ್ಯಾಂಡರ್ಡ್ ಟೆಕ್ಸ್ಟ್ ಬುಕ್ಸ್ ಅನ್ನ ಪ್ರೊವೈಡ್ ಮಾಡಿರ್ತಾರೆ ಆಲ್ರೆಡಿ. ಸೊ ಈಗ ನೀವು ಜಸ್ಟ್ ಚೆಕ್ ಮಾಡ್ಕೊಂಡ್ಬಿಟ್ರೆ ಐ ವಿಲ್ ಟೆಲ್ ಮೈ ಸಬ್ಜೆಕ್ಟ್. ಸೊ ಕೆಮಿಸ್ಟ್ರಿದಲ್ಲಿ 9th ಸ್ಟ್ಯಾಂಡರ್ಡ್ ಕೆಮಿಸ್ಟ್ರಿ ಕಾನ್ಸೆಪ್ಟ್ಸ್ ಏನಿದೆ ಅಲ್ಲ, ಸೇಮ್ ಕೆಮಿಸ್ಟ್ರಿ ಕಾನ್ಸೆಪ್ಟ್ 10th ಸ್ಟ್ಯಾಂಡರ್ಡ್ ನಲ್ಲಿನೂ ಇದೆ. ಓಕೆ, ಸೊ ದೀಸ್ ಥಿಂಗ್ಸ್ ಯು ಪೀಪಲ್ ನೀಡ್ ಟು ಯುಟಿಲೈಸ್ ಇಟ್. ಕ್ಲಿಯರ್? ಸೊ 9th ಸ್ಟ್ಯಾಂಡರ್ಡ್ ಏನಿದೆ ದಟ್ ವಿಲ್ ಬಿ ಗೋಯಿಂಗ್ ಆನ್ ವಿತ್ ದ 10th ಸ್ಟ್ಯಾಂಡರ್ಡ್ ಆಲ್ಸೋ. ಕ್ಲಿಯರ್? ಸೊ ಈಗ ಏನು ಕೆಮಿಸ್ಟ್ರಿ ಕಾನ್ಸೆಪ್ಟ್ಸ್ ಇದೆ, ಲೈಕ್ ಎಕ್ಸಾಂಪಲ್ ಆಟಮ್ಸ್ ಬಗ್ಗೆ, ಸ್ಟ್ರಕ್ಚರ್ ಆಫ್ ಆಟಮು. ಓಕೆ, ಸ್ಟ್ರಕ್ಚರ್ ಆಫ್ atom that will be provided to the next one, right? ಸೊ ಅದನ್ನ ಪ್ರೊವೈಡ್ ಮಾಡ್ಕೊಂಡು ಅದನ್ನ ಸೇಮ್ ಕಾನ್ಸೆಪ್ಟ್ ಅನ್ನ ಅಲ್ಲಿ ತಗೋಬಹುದು. Next comes the consistency in the key. That is studying for 1 hour every day is better than the pulling a 10 hours marathon once a week. So ನಿಮಗೆ ಈ ಭಾಳ ಮಂದಿ ಪ್ರೊವೈಡ್ ಮಾಡ್ತಾರೆ ಈಗ. ಓಕೆ, ಮ್ಯಾರಥಾನ್ಸ್ ದೇ ವಿಲ್ ಬಿ ಪ್ರೊವೈಡಿಂಗ್, ಡೈಲಿ ಕ್ಲಾಸಸ್ ಆಲ್ಸೋ ಪ್ರೊವೈಡ್ ಮಾಡ್ತಾರೆ. ಅವೆಲ್ಲ ಹೆಲ್ಪ್ ಆಗುತ್ತಾ? ಎಸ್, ದೋಸ್ ಥಿಂಗ್ಸ್ ವಿಲ್ ಹೆಲ್ಪ್ ಯು, ದಟ್ ಇಸ್ ಟ್ರೂ. ಬಟ್ ನೀವು ಕನ್ಸಿಸ್ಟೆನ್ಸಿಯನ್ನು ಮೇಂಟೈನ್ ಮಾಡಲಿಲ್ಲ ಅಂದರೆ ಯು ಕಾಂಟ್ ರಿಮೆಂಬರ್ ಎನಿಥಿಂಗ್. ಸೊ ಮೋಸ್ಟ್ ಆಫ್ ದ ಪೇರೆಂಟ್ಸ್ ವಾಟ್ ದೇ ವಿಲ್ ಥಿಂಕ್, ನೋ 10th ಸ್ಟ್ಯಾಂಡರ್ಡ್ ಹೋಗೋಕ್ಕಿಂತ ಮುಂಚೆ ಅಪ್ಪ 2 months ನಾವು ಯಾವುದಾದ್ರೂ ಕೋಚಿಂಗ್ ಸೆಂಟರ್ಗೆ ಹಚ್ಬಿಡೋಣ. ಕೋಚಿಂಗ್ ಸೆಂಟರ್ ಹೋದ ತಕ್ಷಣ ಅವರು ಫುಲ್ ಪೋರ್ಷನ್ನ ಕಂಪ್ಲೀಟ್ ಮಾಡ್ಕೋತಾರೆ, ಫುಲ್ ಪೋರ್ಷನ್ ಕಂಪ್ಲೀಟ್ ಆಗುತ್ತೆ, ದಟ್ ವಿಲ್ ಹೆಲ್ಪ್ ದೆಮ್. ಸೊ ಇವೆಲ್ಲ ಏನು ತಲೆಯಲ್ಲಿ ಇರುತ್ತಲ್ಲ, ದೋಸ್ ಆಲ್ ಥಿಂಗ್ಸ್ ಪ್ಲೀಸ್ ಡೋಂಟ್ ಡೂ ಇಟ್, ಬಿಕಾಸ್ ಇದೇನಾಗುತ್ತೆ ನಿಮಗೆ ಹರಿಯಾಗಿ ಎಲ್ಲ ಪೋರ್ಷನ್ನ ಕಂಪ್ಲೀಟ್ ಮಾಡ್ಲಿಕ್ಕೆ ಟ್ರೈ ಮಾಡ್ತಾರೆ. ನಿಮ್ಮ ಬೇಸಿಕ್ಸ್ ಏನು ಸ್ಟ್ರಾಂಗ್ ಇರಬೇಕಲ್ಲ ಅವೇ ಸ್ಟ್ರಾಂಗ್ ಆಗಲ್ಲ, ಬಿಕಾಸ್ ನೀವೇನು ಮಾಡ್ಕೊಂತ ಹೋಗ್ತಾರೆ, ಅವ್ರು ಟೆಸ್ಟ್ಸ್ ಇಡ್ತಾರೆ ಎವ್ರಿ ವೀಕ್ಲಿ. ಸೊ ಆ ಟೆಸ್ಟ್ ಮಾಡಿ ಬರೀಬೇಕಂದ್ರೆ ನೀವು ಕಾನ್ಸೆಪ್ಟ್ಸ್ ಅನ್ನ ಬಹಾಟ್ ಮಾಡ್ಕೊಂತ ಹೋಗ್ತಾರೆ, ರೈಟ್? ಸೊ ಬಿಕಾಸ್ ವಿತಿನ್ 2 months ಇಟ್ಸ್ ನಾಟ್ ಪಾಸಿಬಲ್ ಟು ಫಿನಿಶ್ ದ ಪೋರ್ಷನ್ ಅಂಡ್ ಅಂಡರ್ಸ್ಟ್ಯಾಂಡ್ ಆಲ್ಸೋ ಫಾರ್ ದ ಸ್ಟೂಡೆಂಟ್ಸ್. ಅದು ಕೆಪಾಬಿಲಿಟಿ ಇಲ್ಲಪ್ಪ. ಅದಕ್ಕೆ ಒಂದು ವರ್ಷ SSLC ಇಟ್ಟಿದ್ದಾರಲ್ಲ, ಇಲ್ಲದ್ರೆ
ಅಂದ್ರೆ ಬರೀ 2 ತಿಂಗಳು ಇರ್ತಿದ್ರು SSLC, right? But they have kept it for 1 year. Then you need to think it, right? Within 2 months if you finish the portion, how it's possible, right? So next comes out to be the master the basics. Subjects like maths, that especially algebra, ನಿಮಗೆ ಗೊತ್ತಿದೆ geometry algebra ಎಷ್ಟು ಡಿಫಿಕಲ್ಟ್ ಆಗುತ್ತಲ್ಲ, and science ದಲ್ಲಿ atomic structures ಬಗ್ಗೆ I'll tell you people regarding this, and then the direct precipitation for the 10th grade syllabus. So ಈಗ science ಅಂತೂ ನಾನು ಹೇಳಿದೆ ನಮಗೆ ಸಿಂಪಲ್ ಆಗಿ ಸೇಮ್ ಎಕ್ಸಾಕ್ಟ್ 10th ನಲ್ಲಿ ಇದೆ, ಕಂಟಿನ್ಯೂಸ್ ಇದೆ, ಕಂಟಿನ್ಯೂಟಿ ಇಸ್ ಕಂಟಿನ್ಯೂಡ್ ಫ್ರಮ್ ದ 9th to the 10th ಇಟ್ ಸೆಲ್ಫ್. ಸೊ ಅದನ್ನ ನೀವು ತಲೆಯಲ್ಲಿ ಇಟ್ಕೋಬೇಕಪ್ಪ, ಕ್ಲಿಯರಾ? ಸೊ ಈ ಕಾನ್ಸೆಪ್ಟ್ಸ್ ಅನ್ನ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ರೆ ಇಟ್ ವಿಲ್ ಬಿ ಹೆಲ್ಪ್ಫುಲ್ ಟು ಯು ಪೀಪಲ್. ಓಕೆ, ಅದಾದ ತಕ್ಷಣ ನೆಕ್ಸ್ಟ್ ಥಿಂಗ್ ಫಾರ್ ದ ಥಿಂಗ್ ಇಸ್ ಹ್ಯಾಬಿಟ್ ಫಾರ್ಮೇಷನ್. ಈಗ ನಿಮಗೆ ಐಡಿಯಾ ಗೊತ್ತಾಯಿತು, ಕಾನ್ಸೆಪ್ಟ್ಸ್ ಅಂತೂ ನಿಮಗೆ 2 ತಿಂಗಳಲ್ಲಿ ಕಂಪ್ಲೀಟ್ ಮಾಡ್ಲಿಕ್ಕೆ ಬರಲ್ಲ. ನಾವು ವಾಟ್ ಶುಡ್ ಬಿ ಡನ್ ನೆಕ್ಸ್ಟ್? ಹ್ಯಾಬಿಟ್ ಫಾರ್ಮೇಷನ್ ಮಾಡ್ಕೋಬೇಕು. ವಾಟ್ ಶುಡ್ ಬಿ ದ ಹ್ಯಾಬಿಟ್ ಫಾರ್ಮೇಷನ್? ದಟ್ ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡಿ ಕಂಟಿನ್ಯೂಸ್ ಆಗಿ ಚೆನ್ನಾಗಿ ಕುಂತು ಓದಬೇಕು, ಚೆನ್ನಾಗಿ ಕುಂತು ಬರಿಬೇಕು, ಆಯ್ತಾ? ದಟ್ ಇಸ್ ವಾಟ್ ಫಸ್ಟ್ ಥಿಂಗ್ ಇಸ್ ಅಬೌಟ್ ದ ಪ್ರಿಕಾಷನ್. ದಟ್ ಇಸ್ ಅಬೌಟ್ ದ ವೇಟಿಂಗ್ ಅಂಟಿಲ್ ದ ಎಕ್ಸಾಮ್ ಮಂತ್ ಕ್ರಿಯೇಟ್ಸ್ ಅ ಮೌಂಟೇನ್ ಆಫ್ ದ ಸ್ಟ್ರೆಸ್. ಸ್ಟಾರ್ಟ್ ಚಿಪ್ಪಿಂಗ್ ಅವೇ ಅಟ್ ದ ಸಿಲೆಬಸ್ ಟುಡೇ ಇಟ್ ಸೆಲ್ಫ್. ಸೊ ಯಾವ್ಯಾವ ಸಿಲೆಬಸ್ ಇದೆ, ಯಾವ್ಯಾವ ಟಾಪಿಕ್ಸ್ ನಿಮಗೆ ಡಿಫಿಕಲ್ಟ್ ಅನಿಸ್ತಿದೆ, ಯಾವ್ಯಾವ ಕಂಟಿನ್ಯೂಟಿ ಆಫ್ 8th ಸ್ಟ್ಯಾಂಡರ್ಡ್ 9th ಸ್ಟ್ಯಾಂಡರ್ಡ್ ಇದೆ. ಲಾಟ್ಸ್ ಆಫ್ ಚಾಪ್ಟರ್ಸ್ ಆರ್ ದೇರ್ ವಿಚ್ ಹ್ಯಾಸ್ ಬೀನ್ ಕಂಟಿನ್ಯೂ ಟು ಯುವರ್ 10th. 8th ಸ್ಟ್ಯಾಂಡರ್ಡ್ ಲೈಟ್ ಚಾಪ್ಟರ್ಸ್ ಇದೆ, ಅದು 10th ಅಲ್ಲಿ ರಿಪೀಟ್ ಆಗಿದೆ. 9th ಸ್ಟ್ಯಾಂಡರ್ಡ್ ಸೋ ಮೆನಿ ಕೆಮಿಸ್ಟ್ರಿ ಚಾಪ್ಟರ್ಸ್ ಆರ್ ದೇರ್ ದಟ್ ಹಸ್ ಗಾಟ್ ರಿಪೀಟೆಡ್ ಇನ್ ದ 10th ಸ್ಟ್ಯಾಂಡರ್ಡ್ ಇಟ್ ಸೆಲ್ಫ್. ಸೊ ಲಾಟ್ಸ್ ಆಫ್ ಚಾಪ್ಟರ್ಸ್ ಆರ್ ದೇರ್ ವಿಚ್ ಹ್ಯಾಸ್ ಅ ಕಂಟಿನ್ಯೂಡ್ ಇನ್ ದ 10th ಇಟ್ ಸೆಲ್ಫ್. ಸೊ ಅದಕ್ಕೆ ನಿಮ್ಮ ಟೀಚರ್ಸ್ ಹೇಳ್ತಿದ್ರು ಸ್ಕೂಲ್ದಲ್ಲಿ ದಟ್ ಮೇಕ್ ಶೋರ್ ಯುವರ್ ಬೇಸಿಕ್ ಇಸ್ ಸ್ಟ್ರಾಂಗ್ ಇಫ್ ಯು ವಾಂಟ್ ಟು ಸ್ಕೋರ್ ಗುಡ್ ಮಾರ್ಕ್ಸ್ ಇನ್ ದ SSLC. ಸೊ ದಿಸ್ ಇಸ್ ವಾಟ್ ಐ ವಾಂಟ್ ಟು ಟೆಲ್ ಯು ಪೀಪಲ್. ಹ್ಯಾಬಿಟ್ ಈಗ ಇಟ್ಕೊಳ್ಳಿ. ಅಕಸ್ಮಾತ್ ನಿಮ್ಗೆ ಯಾವುದಾದ್ರೂ ಬೇಸಿಕ್ ಗೊತ್ತಿಲ್ಲ 10th ಸ್ಟ್ಯಾಂಡರ್ಡ್ ಟೆಕ್ಸ್ಟ್ ಬುಕ್ ಇಂದ ಅಂದ್ರೆ ಈ ಹಾಲಿಡೇಸ್ ದಲ್ಲಿ ಕುಂತು ಅದನ್ನ ಸ್ಟಡಿ ಮಾಡಿ. ಸೊ ದಟ್ ವಿಚ್ ವಿಲ್ ಹೆಲ್ಪ್ ಯು ಪೀಪಲ್, ಕ್ಲಿಯರ್? ನೆಕ್ಸ್ಟ್ ಕಮ್ಸ್ ನೋಟ್ ಟೇಕಿಂಗ್ ಸ್ಕಿಲ್ಸ್. ದಟ್ ಇಸ್ ಲರ್ನ್ ಟು ರೈಟ್ ಯುವರ್ ಓನ್ ಸ್ಕಿಮೆಟಿಕ್ ನೌ. ಯುವರ್ ಫ್ಯೂಚರ್ ಸೆಲ್ಫ್ ವಿಲ್ ಥ್ಯಾಂಕ್ ಯು ಫಾರ್ ವೆನ್ ದ ಬೋರ್ಡ್ಸ್ ಆರ್ ಎಕ್ಸಾಮ್ಸ್ ಆರ್ ಗೋಯಿಂಗ್ ಟು ಜಸ್ಟ್ ವೀಕ್ ಅವೇ. ನಿಮ್ದು ಸೀನಿಯರ್ಸು ಏನ್ ಡಿಫಿಕಲ್ಟಿ ತಗೊಂಡ್ರು ಗೊತ್ತಾ? ಫಸ್ಟ್ ಆಫ್ ಆಲ್ ರೂಲ್ಸ್ ಅಂತೂ ಬಹಳ ಚೇಂಜ್ ಆಗಿತ್ತು ಅಂಡ್ ದೇ ಫೆಲ್ಟ್ ವೆರಿ ಡಿಫಿಕಲ್ಟ್ ವೈಲ್ ರೈಟಿಂಗ್ ದ ಥಿಂಗ್ಸ್ ಆರ್ ಅಂಡರ್ಸ್ಟ್ಯಾಂಡಿಂಗ್ ದ ಥಿಂಗ್ಸ್. ಯಾಕಂದ್ರೆ ಪ್ರಾಕ್ಟೀಸ್ ಮಾಡಿರಲಿಲ್ಲ. ನೀವು ಪ್ರಾಕ್ಟೀಸ್ ಮಾಡಲಿಲ್ಲ ಅಂದ್ರೆ ಬಹಳ ಡಿಫಿಕಲ್ಟಿ ಆಗುತ್ತೆ. ಈ ವರ್ಷ ರೂಲ್ಸ್ ಅಂತೂ ಏನು ಚೇಂಜ್ ಆಗಲ್ಲ, ಬಿಕಾಸ್ ಈ ವರ್ಷ ಎಷ್ಟು ರೂಲ್ಸ್ ಚೇಂಜ್ ಮಾಡಿದ್ದಾರೆ ಅಂದ್ರೆ ದೇ ಓಂಟ್ ಚೇಂಜ್ ಎನಿ ಆಫ್ ದ ರೂಲ್ಸ್. ಸೊ ಡೋಂಟ್ ವರಿ ಅಬೌಟ್ ಇಟ್. ಸೊ ಐ ಆಮ್ ಟೆಲಿಂಗ್ ಇಟ್ ಫ್ರಮ್ ದ ಸ್ಟಾರ್ಟಿಂಗ್ ಇಟ್ ಸೆಲ್ಫ್. ಒಂದು ಚಾಪ್ಟರ್ ಯಾವ್ದಾದ್ರು ಓದ್ರಪ್ಪ. ಲೈಕ್ ಎಕ್ಸಾಂಪಲ್ ತಗೊಳ್ಳೋಣ, ಫಸ್ಟ್ ಚಾಪ್ಟರ್ ಕೆಮಿಕಲ್ ರಿಯಾಕ್ಷನ್ಸ್ ಅಂಡ್ ಇಕ್ವೇಷನ್ಸ್, ಫಸ್ಟ್ ಚಾಪ್ಟರ್ ಆಫ್ ಸೈನ್ಸ್ ಯು ಹ್ಯಾವ್ ಸ್ಟಡಿಡ್ ಇಟ್. ಅನ್ ಕಲ್ತ ತಕ್ಷಣ ನೀವು LBA ಬೇಸ್ಡ್ ಕ್ವಶನ್ಸ್ ಯಾವ ತರ ಕೇಳಿದ್ದಾರೆ, ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ದಲ್ಲಿ ಯಾವ ತರ ಕ್ವಶನ್ಸ್ ಕೇಳಿದ್ದಾರೆ, ಅವನ್ನೆಲ್ಲ ಕ್ವಶನ್ಸ್ ಈಗ ಪ್ರಾಕ್ಟೀಸ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿ ಅಲ್ಲ. ಸೊ ದಾಟ್ ವಿಲ್ ಬಿ ಹೆಲ್ಪ್ಡ್ ಫ್ರಮ್ ನಮ್ಮ ವೇದಾಂತ ಇಟ್ ಸೆಲ್ಫ್, ರೈಟ್? ಸೊ ನಮ್ಮ ವೇದಾಂತ SSLC ನಾವೆಲ್ಲ ಹೆಲ್ಪ್ ಮಾಡ್ತೇವೆ. ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ದಲ್ಲಿ ಎಷ್ಟು ಕ್ವಶನ್ಸ್ ಈ ತರ ರಿಪೀಟ್ ಆಗಿದೆ, ಆ ಚಾಪ್ಟರ್ ಇಂದ LBA ಬೇಸ್ಡ್ ಕ್ವಶನ್ಸ್ ಯಾವ ತರ ಕೇಳ್ತಾರೆ, ಅವನ್ನೆಲ್ಲ ನಾವು ಚಾಪ್ಟರ್ ವೈಸ್ ಮಾಡ್ಕೊಂತ ಹೋಗ್ತೇವೆ. ಸೊ ಪ್ಲೀಸ್ ಮೇಕ್ ಶೋರ್ ಟು ಸಬ್ಸ್ಕ್ರೈಬ್ ಟು ದ ಚಾನಲ್. ಓಕೆ, ನೆಕ್ಸ್ಟ್ ಕಮ್ಸ್ ದ ಹೆಲ್ದಿ ರೂಟೀನ್. ದಟ್ ಇಸ್ ಫಿಕ್ಸ್ ಯುವರ್ ಸ್ಲೀಪ್ ಅಂಡ್ ದ ಫೋಕಸ್ ಅರ್ಲಿ. ಯು can't perform any 100% in 10th if you are not burned out at the end of the night. Clear? So if you begin thinking it like, hey, ಇನ್ನೊಂದು 2 ತಿಂಗಳು ರೆಸ್ಟ್ ಮಾಡೋಣಪ್ಪ, ಆಮೇಲೆ ಮಾಡೋಣ, ವಾಟ್ ಇಸ್ ಗೋನಾ ಹ್ಯಾಪನ್. ಸೊ ಅದನ್ನ ಯೋಚನೆ ಮಾಡ್ಲಿಕ್ಕೆ ಹೋಗಬೇಡಿ, ಬಿಕಾಸ್ SSLC ರಿಸಲ್ಟ್ಸ್ ಮ್ಯಾಟರ್ಸ್ ಅ ಲಾಟ್. ನಾನು ಆಲ್ರೆಡಿ SSLC ರಿಸಲ್ಟ್ಸ್ ಮ್ಯಾಟರ್ಸ್ ಅ ಲಾಟ್ ಯಾಕೆ ಇಂಪಾರ್ಟೆಂಟ್ ಇದೆ ಅನ್ನೋದು ಒಂದು ವಿಡಿಯೋನ ಮಾಡಿದ್ದೇನೆ. ಸೊ ದಟ್ ವಿಲ್ ರಿಯಲಿ ಹೆಲ್ಪ್ ಫಾರ್ ಆಲ್ ದ 9th ಸ್ಟೂಡೆಂಟ್ಸ್. ಪ್ಲೀಸ್ ಗೋ ಅಂಡ್ ವಾಚ್ ದಟ್ ಆಲ್ಸೋ. ಓಕೆ, ನೆಕ್ಸ್ಟ್ ಕಮ್ಸ್ ದ ಮೈಂಡ್ ಸೆಟ್ ಶಿಫ್ಟ್. ಮಿಸ್ಟೇಕ್ಸ್ ಆರ್ ಲೆಸನ್ಸ್. 9th grade is your practice ground. It's okay to fail here as long as you learn exactly what went wrong. So if in case if you are feeling it like okay we can do it, 9th ಸ್ಟ್ಯಾಂಡರ್ಡ್ ದಲ್ಲಿ ನನಗೆ ಏನಾದ್ರೆ ಆತಪ್ಪ, ನಾನು ಫೇಲ್ ಆದೆ, ಇಲ್ಲಾಂದ್ರೆ ನಂಗೆ ಸ್ಕೋರ್ ಮಾಡ್ಲಿಕ್ಕೆ ಆಗಿಲ್ಲ, ಏನಾದರೂ ಆಯ್ತಪ್ಪ, ನೋ ಪ್ರಾಬ್ಲಮ್, ಬಿಟ್ಬಿಡಿ ಈಗ. ಓಕೆ, 9th ಸ್ಟ್ಯಾಂಡರ್ಡ್ ದಲ್ಲಿ ಸ್ಕೋರ್ ಮಾಡಿದಾರ, ಪಾಸ್ ಆಗಿದಾರ, ಮುಗಿತೀಗ 10th ಬರ್ತಿದಾರ. 10th ನಲ್ಲಿ ಏನ್ ಮಾಡಬೇಕು, 10th ಎಕ್ಸಾಮ್ಸ್ ಎದಕ್ಕೆ ಮ್ಯಾಟರ್ ಆಗುತ್ತೆ, ಅದ್ರ ರಿಸಲ್ಟ್ಸು ನಮ್ಮ ಫ್ಯೂಚರ್ದಲ್ಲಿ ಎಷ್ಟು ಹೆಲ್ಪ್ ಆಗುತ್ತೆ ಅನ್ನೋದು ಅವ್ರ ಡೀಟೇಲ್ಸು ನಿಮಗೆ ಚೆನ್ನಾಗಿ ಗೊತ್ತಿರಬೇಕು. ಸೊ ಅವನ್ನೆಲ್ಲ ಗೊತ್ತಿರಬೇಕಂದ್ರೆ ಮೇಕ್ ಶೋರ್ ಟು ಸಬ್ಸ್ಕ್ರೈಬ್ ಟು ದ ನಮ್ಮ ವೇದಾಂತ SSLC and ಮೇಕ್ ಶೋರ್ ಚಾನಲ್ ಸ್ಟಾರ್ಟಿಂಗ್ ದಲ್ಲಿನೇ ವಾಟ್ಸಪ್ ಲಿಂಕ್ ಇದೆ. ಓಕೆ, ಯು ಕ್ಯಾನ್ ಜಸ್ಟ್ ಅಬ್ಸರ್ವ್ ಹಿಯರ್. ನಮ್ಮ ವೇದಾಂತ SSLC ಯೂಟ್ಯೂಬ್ ದಲ್ಲಿ ಸರ್ಚ್ ಮಾಡಿಬಿಟ್ರೆ ವಾಟ್ಸಪ್ ಲಿಂಕ್ ಇಲ್ಲೇ ಕಾಣುತ್ತೆ. ಯು ಕ್ಯಾನ್ ಜಾಯಿನ್ ದೇರ್ ಆಲ್ಸೋ ಅಂಡ್ ಮೇಕ್ ಶೋರ್ ಟು ಸಬ್ಸ್ಕ್ರೈಬ್ ಇಟ್ ಸೊ ದಟ್ ಇಟ್ ವಿಲ್ ಹೆಲ್ಪ್ ಯು ಪೀಪಲ್ ಫಾರ್ ಯುವರ್ ಜರ್ನಿ. ಬಿಕಾಸ್ ನಿಮ್ಮ ಸೀನಿಯರ್ಸ್ ನೀವು ಕೇಳಬಹುದು ನಾವು ಎಷ್ಟು ಹೆಲ್ಪ್ ಮಾಡಿದ್ದೇವೆ ಅನ್ನೋದು. ಸೊ ಪ್ಲೀಸ್ ಮೇಕ್ ಶೋರ್ ಟು ಸಬ್ಸ್ಕ್ರೈಬ್. ಟಿಲ್ ದೆನ್ ಸಿ ಯು ಎವ್ರಿವನ್ ಅಂಡ್ ಆಲ್ ದ ಬೆಸ್ಟ್ ಫಾರ್ ಯುವರ್ ಕಮಿಂಗ್ SSLC. ಅಂಡ್ ಈಗ ನೀವು ಸ್ಟಾರ್ಟ್ ಮಾಡ್ತಾರ ನಿಮ್ಮ ಜರ್ನಿಯನ್ನ ವಿತ್ ಅಸ್. ಸ್ಟಾರ್ಟ್ ಇಟ್ ಸೊ ದಟ್ ವಿ ವಿಲ್ ಹೆಲ್ಪ್ ಯು ವಿತ್ ಟಿಲ್ ದ ಎಂಡ್ ಆಫ್ ದ ಇಯರ್. ಟಿಲ್ ದೆನ್ ಸಿ ಯು ಎವ್ರಿವನ್.